ಸೈಕಲ್ ಚೆನ್ನಾಗಿದೆ ಏನಂದ್ರೆ ಈ ಸೈಕಲ್ ಎಲೆಕ್ಟ್ರಿಕ್ ಆಗಿರೋದ್ರಿಂದ ಓಡಿಸೋ ಫೀಲೇ ಬರೋದು ಜಾಸ್ತಿ. ಟೂ ವೀಲರ್ ಇದು ಬರೋದು ನಿಮಗೆ ತುಳಿದಷ್ಟು ಪೆಡಲ್ ಮಾಡಿದಷ್ಟು ನಿಮ್ ಪೆಡಲ್ ಮಾಡ್ತೀರಾ ಆದ್ರೆ ನಿಮ್ಗೆ ಫೀಲ್ ಆಗಲ್ಲ ಅಷ್ಟೇ. 5 years ಸರ್, 2 years ರಿಪ್ಲೇಸ್ಮೆಂಟ್, 3 years ಸರ್ವಿಸಲ್ ವಾರಂಟಿ. ನಿಮಗೆ ಡಿಸ್ಪ್ಲೇಗೆಲ್ಲ ಬರೀ 6 months ಅಷ್ಟೇ ಬರುತ್ತೆ ವಾರಂಟಿ. ಬ್ಯಾಟ್ರಿ ಮತ್ತೆ ಮೋಟರ್ಗೆ 5 years ಸಿಗುತ್ತೆ. ಬ್ಯಾಟ್ರಿ ಮತ್ತೆ ಮೋಟರ್ಗೆ 5 years. 1 year ಫ್ರೀ ಸರ್ವಿಸ್ ಇರುತ್ತೆ. ಎಲೆಕ್ಟ್ರಿಕ್ ಇಶ್ಯೂಸ್ ಏನೇ ಆದ್ರೂ 1 year ಹೋಮ್ ಸರ್ವಿಸು ಮಾಡ್ಕೊಡಾಗುತ್ತೆ. ಚೆರಿಗೆ ಬೋಣ ಓಡಿಸ್ಬಿಟ್ಟು ಟ್ರೈ ಮಾಡಿ ನೋಡಿ ಸರ್. CBR ಬಂತು ನೋಡಿ ಸರ್. ಸೈಕಲ್ಲು ಚೆನ್ನಾಗಿದೆ ಏನಂದ್ರೆ ಈ ಸೈಕಲ್ಲು ಎಲೆಕ್ಟ್ರಿಕ್ ಆಗಿರೋದ್ರಿಂದ ಓಡಿಸೋ ಫೀಲೇ ಬರೋದು ಜಾಸ್ತಿ. ಟೂ ವೀಲರ್ ಇದು ಬರೋದು ನಿಮಗೆ ತುಳಿದಷ್ಟು ಪೆಡಲ್ ಮಾಡಿದಷ್ಟು ನಿಮ್ ಪೆಡಲ್ ಮಾಡ್ತೀರಾ ಆದ್ರೆ ನಿಮ್ಗೆ ಫೀಲ್ ಆಗಲ್ಲ ಅಷ್ಟೇ ಸರ್. ಓಕೆ, ಒಂದು ಫುಲ್ ಎಲ್ಲ ಇದರಲ್ಲೇ ಅಲ್ಲೇ ಬರುತ್ತೆ. ಒಂದು ಫುಲ್ ಚಾರ್ಜ್ಗೆ ಬಂದ್ಬಿಟ್ಟು ನಿಮಗೆ 40 to 50 ಕಿಲೋಮೀಟರ್ ರೇಂಜ್ ಕೊಡುತ್ತೆ. ಹೆಡ್ಲೈಟ್ ಬರುತ್ತೆ, ಹಾರನ್ ಬರುತ್ತೆ, ಆ್ಯಂಡ್ ನಿಮಗೆ 7AH ಬ್ಯಾಟ್ರಿ ಕೂಡ ಬರುತ್ತೆ. 250 watt ಮೋಟರ್ ಬರುತ್ತೆ. ಫ್ರಂಟ್ ಟು ಬ್ಯಾಕ್ 2 ಸೈಡು ಡ್ಯುಯಲ್ ಡಿಸ್ಕು, ಆ್ಯಂಡ್ ಬೇರಿಂಗ್ ಕ್ಯಾಲಿಪರ್ ಇದು ಬರುತ್ತೆ. ಕ್ರ್ಯಾಂಕ್ ಶಾಫ್ಟ್ ಎಲ್ಲ ಬೇರಿಂಗ್ದು ಬರುತ್ತೆ ನಿಮಗೆ ಇದರಲ್ಲಿ. ಅಡ್ಜಸ್ಟಬಲ್ ಸೀಟ್ಸು ನೋಡಿ. ಇದರಲ್ಲಿ ನಿಮಗೆ ಬೇರೆ ಮಾಡಲ್ಗಿಂತ ಈ ಲಿವರ್ ನೋಡಿ ಸರ್, ಲಿವರಲ್ಲಿ ಮ್ಯಾಟ್ ಫಿನಿಶಿಂಗ್ ಕೊಟ್ಟಿರೋದಕ್ಕೆ ಒಂಥರ ಫೀಲ್ ಸಖತ್ತಾಗಿರುತ್ತೆ. ನಿಮ್ಮ ಗಾಡಿಯಲ್ಲೂ ಕೊಟ್ಟಿರಲ್ಲ ಆ ಥರ ಅನ್ಕೊಂತೀನಿ. ಇದು ಹೆಡ್ಲೈಟು ಸೇಮ್ ಹೆಡ್ಲೈಟು ಬರುತ್ತೆ. ಫುಲ್ಲಿ ಫೋಕಸ್ ಕಾಣಿಗಿಡ ಮಮ್ಮಿನೇ ಕಾಣಿಕೆ ನೋಡಿ ವ್ಯತ್ಯಾಸ ಎರಡು ಸೇಮೇ ಸರ್. ಓಕೆನಾ, ಬ್ಯಾಟ್ರಿ ಎರಡು ಸೇಮೇ ಇರುತ್ತೆ. ಓಕೆನಾ, ಇದರಲ್ಲಿ ನಿಮಗೆ ಡಿಸ್ಪ್ಲೇ ಆನ್ ಆಗುತ್ತೆ. ಎಷ್ಟು ಕಿಲೋಮೀಟ್ರ್ ಓಡಿದೆ, ಎಷ್ಟು ಸ್ಪೀಡ್ ಹೋಗ್ತಿದೆ, ಎಷ್ಟು ಚಾರ್ಜ್ ಇದೆ ಅಂತ ಎಲ್ಲ ಕ್ಲೀನಾಗಿ ತೋರಿಸುತ್ತೆ. ಇದ್ರಲ್ಲಿ ಬರೀ ನಿಮ್ಗೆ ಎಷ್ಟು ಚಾರ್ಜ್ ಇದೆ ಅಂತ ಮಾತ್ರ ತೋರಿಸುತ್ತೆ. ಆ್ಯಂಡ್ ಇದ್ರಲ್ಲಿ ಬರ್ತೀನಿ ಅಂದರೆ ನಿಮಗೆ ಲಾಕ್ ಇನ್ ಲಾಕೌಟ್ ಸಸ್ಪೆನ್ಷನ್ ಬರುತ್ತೆ. ಫ್ರಂಟು ನೀವು ಪ್ರೀ ಲೋಡು ಅಡ್ಜಸ್ಟ್ ಮಾಡ್ಕೊಬೋದು, ಲಾಕ್ ಇನ್ ಲಾಕೌಟು ಅಡ್ಜಸ್ಟ್ ಮಾಡ್ಕೊಬೋದು. ಇದರಲ್ಲಿ ನಾರ್ಮಲ್ ಸಸ್ಪೆನ್ಷನ್ ಬರುತ್ತೆ. ಇದರಲ್ಲಿ ನಿಮಗೆ ಹಿಂದೆ ಸೀಟಲ್ಲೂ ಲೈಟ್ ಬರುತ್ತೆ, ರೀಚಾರ್ಜಬಲ್ ಲೈಟ್ ನೋಡಿ. ನಿಮಗೆ ಅದೇನು ಬಿಚ್ಚಿ ಮೊಬೈಲ್ ಚಾರ್ಜ್ ಹಾಕೋ ಥರ ರೀಚಾರ್ಜ್ ಮಾಡ್ಬೇಕು ಸಿಪಿನ್. ಓಕೆನಾ, ಅದ್ರಲ್ಲಿ ಆ ಥರ ಬರೋದು. ಇದಕ್ಕೂ 3000 ಡಿಫ್ರೆನ್ಸ್ ಇದೆ ಅಷ್ಟೇ ಸರ್. 5 years ಸರ್, 2 years ರಿಪ್ಲೇಸ್ಮೆಂಟು, 3 years ಸರ್ವಿಸಲ್ ವಾರಂಟಿ. ನಿಮಗೆ ಡಿಸ್ಪ್ಲೇಗೆಲ್ಲ ಬರೀ 6 months ಅಷ್ಟೇ ಬರುತ್ತೆ ವಾರಂಟಿ. ಬ್ಯಾಟ್ರಿ ಮತ್ತು ಮೋಟರ್ಗೆ 5 years ಸಿಗುತ್ತೆ. ಬ್ಯಾಟ್ರಿ ಮತ್ತು ಮೋಟರ್ಗೆ 5 years. 1 year ಫ್ರೀ ಸರ್ವಿಸ್ ಇರುತ್ತೆ. ಎಲೆಕ್ಟ್ರಿಕ್ ಇಶ್ಯೂಸ್ ಏನೇ ಆದ್ರೂ 1 year ಹೋಮ್ ಸರ್ವಿಸು ಮಾಡ್ಕೊಡಾಗಬೇಕು. ಬೆಲ್ಲು, ವಾಟರ್ ಬಾಟ್ಲ್ ಹೋಲ್ಡರು, ಇದಕ್ಕೆ ಸೀಟ್ ಕವರ್ ಬೇಡ ಯಾಕಂದ್ರೆ ಹಿಂದೆ ಲೈಟ್ ಇರುತ್ತೆ. ಒಂದು ಪಂಪು, 5 accessories ನನ್ನ ಕಡೆಯಿಂದ ಮಾಡ್ಕೊಡ್ತೀವಿ. ಎಲ್ಲ ಸೇರಿಸಿ 35. ಪಕ್ಕಾ ಸರ್. ಇದೇ ಗಾಡಿನೇ ಡೀಲಾ ಸರ್. ಗ್ರೀನ್ ವಿತ್ ಬ್ಲ್ಯಾಕ್ ಒಂದು ಬರುತ್ತೆ, ಗ್ರೀನ್ ವಿತ್ ಎಲ್ಲ ಒಂದು ಬರುತ್ತೆ. ಗ್ರೀನ್ ವಿತ್ ಬ್ಲ್ಯಾಕ್, ಇದು ಬ್ಲ್ಯಾಕ್ ಇದೆ ಸರ್, ಬ್ಲೂ ವಿತ್ ಬ್ಲ್ಯಾಕ್ ಇದೆ. ಅದರಲ್ಲಿ ಗ್ರೀನ್ ವಿತ್ ಬ್ಲ್ಯಾಕ್ ಪ್ಲಸ್ ಗ್ರೀನ್ ವಿತ್ ಎಲ್ಲೋ ಒಂದು ಬರುತ್ತೆ. ಬ್ಲೂ ವಿತ್ ಬ್ಲ್ಯಾಕ್. ನೀವು ಚಾನಲ್ ಸಬ್ಸ್ಕ್ರೈಬ್ ಇದು ಚೆನ್ನಾಗಿದೆ ನೋಡಿ. ಕಾಣಿಗೆ ಅವ್ರು ಕಾಲೇಜ್ ನೋಡಿ ಬ್ರೋ, ನಿಮಗೆ ಇದು ಬಂದ್ಬಿಟ್ಟು ಜಸ್ಟ್ ಮ್ಯಾನ್ಯುಯಲಿ ಹಿಂಗಿರುತ್ತೆ ನೋಡಿ. ನಿಮಗೆ ಇನ್ನೊಂದು ಇದರಲ್ಲಿ ನಿಮಗೆ ಇದನ್ನ ಒತ್ತಿದ್ರೆ ಡಿಸ್ಪ್ಲೇ ಆನ್ ಆಗುತ್ತೆ. ಇದರಲ್ಲಿ 5 level ಪೆಡಲ್ ಸೆನ್ಸರ್ ಇರುತ್ತೆ. ಆ್ಯಂಡ್ ಮೋಡ್ಸ್ ಎಷ್ಟು ಕಿಲೋಮೀಟ್ರ್ ಓಡಿದೆ, ಎಷ್ಟು ಟ್ರಿಪ್ ಓಡಿದೆ ಅಂತೆಲ್ಲ ತೋರಿಸುತ್ತೆ. ಓಕೆನಾ, ಎಷ್ಟು ಸ್ಪೀಡ್ ಹೋಗುತ್ತೆ, ಎಷ್ಟು ಬ್ಯಾಟ್ರಿ ಇದೆ ಅಂತೆಲ್ಲ ತೋರಿಸುತ್ತೆ. ಇಲ್ಲಿ ಬಂದ್ಬಿಟ್ಟು ಬನ್ನಿ, ಇದು ಬಂದ್ಬಿಟ್ಟು ಬ್ಯಾಟ್ರಿಗೆ ಮೇನ್ ಸ್ವಿಚ್. ಓಕೆನಾ, ಇದು ನಿಮಗೆ ಹೆಡ್ಲೈಟ್ ಆನ್ ಮಾಡಬೇಕಂದ್ರೆ ಇದು ಲಾಂಗ್ ಪ್ರೆಸ್ ಮಾಡಿದ್ರೆ ಹೆಡ್ಲೈಟ್ ಆನ್ ಆಗುತ್ತೆ, ಲಾಂಗ್ ಪ್ರೆಸ್ ಮಾಡಿದರೆ ಹೆಡ್ಲೈಟ್ ಆಫ್ ಆಗುತ್ತೆ. ಲಾಂಗ್ ಪ್ರೆಸ್ ಮಾಡಿದ್ರೆ ಪಾರ್ಕಿಂಗ್ ಮೋಡ್ ಆನ್ ಆಗುತ್ತೆ, ಆಟೋಮೆಟಿಕ್ ಹೋಗುತ್ತೆ. ಓಕೆನಾ, ಬ್ರೇಕ್ ಇದ್ದರೆ ಅಟ್ ಆಗುತ್ತೆ. ಆ್ಯಂಡ್ ನಿಮಗೆ ಇದರಲ್ಲಿ ಫುಲ್ಲಿ ಈ ಲಾಕ್ ಇನ್ ಲಾಕೌಟ್ ಸಸ್ಪೆನ್ಷನ್ ಬಂದಿದೆ. ಓಕೆನಾ, ಆ್ಯಂಡ್ ನಿಮಗೆ ಇದರಲ್ಲಿ 250 watt ಮೋಟರ್ ಇರುತ್ತೆ ಬ್ರೋ. ಇನ್ನೊಂದು ಥಿಂಗ್, ಯಾವುದೇ ಕಾರಣಕ್ಕೂ ಡಿಸ್ಕ್ ಬ್ರೇಕಿಗೆ ಆಯಿಲ್ ಹಾಕ್ಬಾರ್ದು. ಓಕೆನಾ, ಥ್ಯಾಂಕ್ಸ್. ಹೆಂಗಿದೆ ಬ್ರೋ ಸೈಕಲ್? ಚೆನ್ನಾಗಿದೆ. ಓಕೆ ಬ್ರೋ, ಥ್ಯಾಂಕ್ ಯು.